ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಅದರಲ್ಲೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಶುರು ಮಾಡಿದ್ದೀರಾ, ನಿಮ್ಗಳಿಗೆ ಈ ಒಂದು ವಿಡಿಯೋ ಆಗಿದೆ. ಏನಪ್ಪ ಅಂದರೆ, ಇತ್ತೀಚೆಗೆ ಹೊಸ ಯೂಟ್ಯೂಬರ್ಸ್ಗಳು 3 ಮಿಸ್ಟೇಕ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಕಾಮನ್ ಮಿಸ್ಟೇಕು. ಸೊ ಏನು ಮಿಸ್ಟೇಕ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಹೊಸ ಯೂಟ್ಯೂಬರ್ಸ್ಗಳು ಏನು ಮಿಸ್ಟೇಕ್ಸ್ಗಳು ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ತುಂಬ ಜನ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ವಿಡಿಯೋ ಹಾಕೋದ್ರಿಂದ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಹೇಳ್ತಾ ಇಲ್ಲ, ಇದು ಬಿಟ್ಟು ಬೇರೆನೇ ಒಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ಟೈಮ್ ವೇಸ್ಟ್ ಅಂತ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಪ್ರತಿಯೊಬ್ಬ ಒಂದು ಕ್ರಿಯೇಟರ್ಗೂ ಕೂಡ ಒಂದು ಜೋಶ್ ಇರುತ್ತೆ. ಸೊ ನಾನು ಕೂಡ ವೀಡಿಯೋ ಮಾಡಬೇಕು, ನಾನು ಕೂಡ ಮಾನಿಟೈಸ್ ಮಾಡ್ಕೋಬೇಕು, ನಾನು ಯೂಟ್ಯೂಬಲ್ಲಿ ಲಕ್ಷ ದುಡ್ಡು ಮಾಡಬೇಕು ಅಂತ ತುಂಬ ಜನ ಜೋಶಲ್ಲಿ ಪ್ರತಿದಿನ ರೆಗ್ಯುಲರಾಗಿ ವೀಡಿಯೋಸ್ಗಳು ಹಾಕೊಂಬರ್ತಾರೆ. ಸೊ ಕೆಲವರು ದಿನಕ್ಕೆ 2 ವೀಡಿಯೋ ಹಾಕ್ತಾರೆ, ಇನ್ನು ಕೆಲವರು ದಿನಕ್ಕೆ 1 ವೀಡಿಯೋ ಹಾಕೊಂಬರ್ತಾರೆ. ಬಟ್ ಏನಾಗುತ್ತೆ, ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅಷ್ಟು ಲೆವೆಲ್ಗೆ ರೀಚ್ ಅನ್ನೋದು ಯೂಟ್ಯೂಬಲ್ಲಿ ಸಿಗಲ್ಲ. ಬೇರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಚೆನ್ನಾಗಿ ಸಿಗ್ಬೋದು, ಬಟ್ ಯೂಟ್ಯೂಬಲ್ಲಿ ಹಂಗಲ್ಲ. ಯೂಟ್ಯೂಬಲ್ಲಿ ಏನಪ್ಪ ಅಂದರೆ ಪೇಷನ್ಸ್ನ ತುಂಬಾ ಚೆಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾವು ಇವತ್ತೇ ವೀಡಿಯೋ ಹಾಕಿ ನಾಳೆನೇ ಒಂದು ವೈರಲ್ ಆಗುತ್ತೆ ಅನ್ನೋಕ್ಕೆ ಸಾಧ್ಯವಿಲ್ಲ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ನೀವು ವಿಡಿಯೋ ಹಾಕ್ತಿದ್ದೀರ ಅಂದರೆ ತುಂಬ ಪೇಷನ್ಸ್ ಇಟ್ಕೊಂಡು ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ, ತುಂಬ ಜನ ಪ್ರತಿದಿನ ವೀಡಿಯೋಸ್ಗಳು ಹಾಕ್ತಾರೆ, 1 ತಿಂಗಳು 2 ತಿಂಗಳು ವೀಡಿಯೋ ಹಾಕ್ತಾರೆ. ಆಮೇಲೆ ಏನಾಗುತ್ತೆ, ಜೋಶ್ ಕಮ್ಮಿ ಆಗುತ್ತೆ, ಎಷ್ಟು ಹಾಕಿದ್ರೂ ವೀಡಿಯೋ ವೈರಲ್ ಆಯ್ತಾ ಇಲ್ಲ ಅಂತ ಏನು ಮಾಡ್ತಾರೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ, ಹೌ ಟು ಗೇನ್ 1000 ಸಬ್ಸ್ಕ್ರೈಬರ್ಸ್ ಇನ್ 10 days, ಮತ್ತು ಹೌ ಟು ಕಂಪ್ಲೀಟ್ ವಾಚ್ ಅವರ್ಸ್ ಇನ್ 1 month. ಸೊ ಈ ರೀತಿ ಎಲ್ಲ ಸರ್ಚ್ ಮಾಡ್ತಾರೆ. ಸೊ ಸರ್ಚ್ ಮಾಡಿದಾಗ ಸಾಕಷ್ಟು ವೀಡಿಯೋಸ್ಗಳು ಬರ್ಬೋದು ನಿಮಗೆ. ಸೊ 1 ತಿಂಗಳಲ್ಲಿ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಂಗೆ, ಮತ್ತು 10 ದಿವಸದಲ್ಲಿ ಅಥವಾ 1 ವಾರದಲ್ಲಿ ಅಥವಾ 15 ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಂಗೆ. ಸೊ ಈ ರೀತಿ ಎಲ್ಲ ನಿಮಗೆ ಸಾಕಷ್ಟು ವೀಡಿಯೋಸ್ಗಳು ಬರ್ಬೋದು. ಸೊ ಆ ಒಂದು ವೀಡಿಯೋಸ್ಗಳನ್ನ ನೋಡಿಕೊಂಡು ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಅಂದರೆ ಆ ಒಂದು ವೀಡಿಯೋಸ್ಗಳು ಕಂಪ್ಲೀಟ್ಲಿ ಫೇಕ್ ವೀಡಿಯೋಸ್ಗಳಾಗಿರುತ್ತೆ. ಸೊ ಅವರ ಒಂದು ವ್ಯೂಸ್ ಆಗಿರ್ಬೋದು ಅಥವಾ ಅರ್ನಿಂಗ್ಸ್ನ ಗೇನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಆ ಒಂದು ವಿಡಿಯೋದಿಂದ ನಿಮ್ಗೆ ಯಾವುದೇ ರೀತಿ ಲಾಭ ಇಲ್ಲ, ನಿಮ್ಮ ಒಂದು ಟೈಮು ಕೂಡ ವೇಸ್ಟ್ ಆಗ್ತಾ ಇರುತ್ತೆ, ನೆಟ್ಟು ಕೂಡ ವೇಸ್ಟ್ ಆಗ್ತಾ ಇರುತ್ತೆ. ಸೊ ನೀವು ಅದೇ ಟೈಮಿಂಗಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಕೊಡಿ. ಅಂದರೆ DSLR ಕ್ಯಾಮ್ರಾ ಇಟ್ಕೊಳ್ಳಿ, ಸಿಸ್ಟಮ್ ಇಟ್ಕೊಳ್ಳಿ, ಕ್ವಾಲಿಟಿ 4K 8K ವಿಡಿಯೋ ರೆಕಾರ್ಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಕಂಟೆಂಟ್ನ ಕ್ವಾಲಿಟಿ ಕಂಟೆಂಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವೇನು ಆ ಟೈಮಿಂಗ್ ಕೊಡ್ತೀರಾ, ಬೇರೆಯವ್ರ ವೀಡಿಯೋ ನೋಡೋದಕ್ಕೆ ಟೈಮ್ ಕೊಡ್ತೀರಾ, ಅದೇ ಟೈಮಲ್ಲಿ ನೀವು ಏನು ಕಾನ್ಸೆಪ್ಟ್ ಮೇಲೆ ನಾನು ವೀಡಿಯೋ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸೊ ಇವತ್ತಿನ ದಿನದಲ್ಲಿ ಜನಗಳು ಯಾವುದೇ ಕಾರಣಕ್ಕೂ ದಡ್ರಲ್ಲ. ಸೊ ಅವ್ರಿಗೆ ಏನು ಯೂಸ್ ಇದೆಯೋ ಆ ರಿಲೆವೆಂಟೆಡಲ್ಲಿ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿ ನೋಡ್ತಾರೆ. ಸೊ ನೀವು ಆ ಟಾಪಿಕ್ ಮೇಲೆ ವೀಡಿಯೋ ಮಾಡೋದಕ್ಕೆ ಶುರು ಮಾಡಬೇಕು. ಜನ ಏನು ಸರ್ಚ್ ಮಾಡ್ತಾರೆ, ನಾನು ಜನಕ್ಕೆ ಏನು ಕಂಟೆಂಟ್ ಕೊಡಬೇಕು ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬ್ಲಾಗ್ಸ್ಗಳು ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಬ್ಲಾಗ್ಸಲ್ಲೇನು, ಇವಾಗ ಟ್ರಾವೆಲಿಂಗ್ ಬ್ಲಾಗಲ್ಲಿ ಯಾವುದೋ ಒಂದು ಊರಿಗೆ ಹೋಗ್ತೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮ್ಮೂರಿಗೆ ಬರ್ತೀರಾ ಅಂತ ಇಟ್ಕೊಳಪ್ಪ. ಸೊ ಹಾಸನಿಗೆ ಬರ್ತೀರಾ, ಹಾಸನಲ್ಲಿ ನೀವು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅದನ್ನು ಫಸ್ಟ್ ನೀವು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸೊ ಹಾಸನಲ್ಲಿ ಏನೇನೆಲ್ಲ ಒಂದು ನಾವು ತೋರಿಸ್ಬೋದು ಅಂತ. ನಂಬರ್ 1, ಹಾಸನಾಂಬ ದೇವಸ್ಥಾನ ತೋರಿಸ್ಬೋದು, ಮತ್ತು ಅಲ್ಲಿರೋ ವಿಶೇಷತೆ ತೋರಿಸ್ಬೋದು ನೀವು. ಸೊ ಆ ದೇವಸ್ಥಾನದಲ್ಲಿ ಏನೇನೆಲ್ಲ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ದೀಪ ಉರಿಯುತ್ತೆ, ವರ್ಷ ಪೂರ್ತಿ ಅದು ದೀಪ ಇದಾಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಆರಿರಲ್ಲ, ಸೊ ದೀಪ ಉರಿತಾ ಇರುತ್ತೆ. ಸೊ ಇದೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಥರ ಹಾಸನಾಂಬ ದೇವಸ್ಥಾನ ಈ ಥರ ಇದೆ, ಈ ಥರ ವರ್ಷಕ್ಕೊಂದ್ಸತಿ ಬಾಗಿಲು ತೆಗಿತಾರೆ, ಅದು ಇಂಥ ಟೈಮಲ್ಲೇ ಬಾಗಿಲು ತೆಗಿತಾರೆ. ಸೊ ಅದರ ಒಂದು ಪವಾಡಗಳಾಗಿರ್ಬೋದು. ಸೊ ಈ ರೀತಿ ಆ ದೇವಸ್ಥಾನದ ಬಗ್ಗೆ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇರೋದು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ, ಅದ್ರಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಂದರೆ ಫುಲ್ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡದೇನೂ ಇರ್ಬೋದು, ಬಟ್ ಆದರೆ
ಒಂದು ಅದ್ರ ಬಗ್ಗೆ ನೀವು ತಿಳಿಸ್ಬೋದು. ಸೊ ಈ ಥರ ಇದೆ ದೇವಸ್ಥಾನ, ನೀವು ಬರ್ಬೋದು, ಇಲ್ಲಿ ಈ ಥರ ನೀವು ನೋಡ್ಬೋದು. ಸೊ ಒಂದು ಒಳ್ಳೆ ಟೂರಿಸಮ್ ಪ್ಲೇಸ್ ಅಂತ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇದಲ್ಲದೆ ಇನ್ನೂ ಹಾಸನಲ್ಲಿ ತುಂಬ ಪ್ಲೇಸಸ್ಗಳನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನಾನು ಎಕ್ಸಾಂಪಲಿಗೆ ನಿಮಗೆ ಹೇಳ್ತಾ ಇರೋದು. ಸೊ ಈ ರೀತಿ ನೀವು ಆ ಒಂದು ಊರಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಒಂದು ಹೋಮ್ವರ್ಕ್ ಮಾಡಿಕೊಂಡು ಏನೇನೆಲ್ಲ ಇದೆ ಅನ್ನೋದೆಲ್ಲ ಡೀಟೇಲ್ಸ್ ತಿಳ್ಕೊಂಡು ನೀವು ಆಮೇಲೆ ಬಂದು ವೀಡಿಯೋ ಶೂಟ್ ಮಾಡ್ಕೊಂಡು ಅದು ಅಪ್ಲೋಡ್ ಮಾಡ್ತು ಅಂದರೆ ಡೆಫಿನೆಟ್ಲಿ ಜನ ನೋಡ್ತಾರೆ. ಯಾಕಂತಂದರೆ ಕೆಲವರು ಹೋಗೋಕ್ಕಾಗಲ್ಲ. ಸೊ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊತಾರೆ. ಇನ್ನು ಕೆಲವರು ಸಮ್ಮರ್ ಟೈಮಲ್ಲಿ ಆಗಿರ್ಬೋದು ಅಥವಾ ಇದರಲ್ಲಿ ಯಾವುದಾದ್ರು ದಸರಾ ರಾಜ್ಯದಲ್ಲಿ ಆಗಿರ್ಬೋದು. ಸೊ ತುಂಬ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ನಿಮ್ಮ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳನ್ನ ನೋಡ್ತಾರೆ. ಸೊ ಅವಾಗ ಡೆಫಿನೆಟ್ಲಿ ನಿಮಗೆ ವ್ಯೂಸ್ ಬರುತ್ತೆ. ಸೊ ಅದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಸೊ ಈ ರೀತಿ ಒಂದು ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಒಂದು ಒಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಕೊಡಬೇಕು. ಬರೀ ನಾನು ಬ್ಲಾಗ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇದೇ ರೀತಿ ನೀವು ಟೆಕ್ನಾಲಜಿಲಿ ಮಾಡ್ಬೋದು, ಎಂಟರ್ಟೈನ್ಮೆಂಟಲ್ಲಿ ಮಾಡ್ಬೋದು. ಎಂಟರ್ಟೈನ್ಮೆಂಟಲ್ಲಿ ಬಂದು ಟ್ರೆಂಡಿಂಗ್ ಕಂಟೆಂಟ್ಗಳನ್ನ ಹುಡುಕ್ತು ಅಂದರೆ ಡೆಫಿನೆಟ್ಲಿ ನಿಮಗೆ ವ್ಯೂಸ್ ಬರುತ್ತೆ. ಸೊ ಅದೇ ರೀತಿ ಇದು ಎಜುಕೇಷ್ನಲ್ ವೀಡಿಯೋಸು. ಸೊ ಎಜುಕೇಷ್ನಲ್ ವೀಡಿಯೋಸಲ್ಲಿ ಯಾವ ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ರೆ ಜನ ಸರ್ಚ್ ಮಾಡ್ತಾರೆ. ಸೊ ಇದನ್ನೆಲ್ಲ ನೀವು ಥಿಂಕ್ ಮಾಡಬೇಕು. ಸೊ ಅದು ರಿಲೆವೆಂಟೆಡಲ್ಲಿ ವೀಡಿಯೋ ಮಾಡಬೇಕು. ಸೊ ಇದು ವೀಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಬಟ್ ಬೇಜಾರು ಮಾಡ್ಕೊಬೇಡಿ. ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಿಮಗೆ. ನೀವು ಇಲ್ಲಿ ಬೇರೆಯವ್ರ ವೀಡಿಯೋಸ್ಗಳನ್ನ ನೋಡ್ಕೊಳ್ಳೋದು, ಫೇಕ್ ವೀಡಿಯೋಸ್ಗಳನ್ನ ನೋಡಿಕೊಂಡು ಸೊ ನೀವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನೀವು ಕಂಟೆಂಟ್ ಹುಡುಕಿ ಒಂದು ರಿಲೆವೆಂಟೆಡ್ ನಿಮಗೆ ಯೂಸ್ ಆಗುವಂಥ ಕಂಟೆಂಟ್ಗಳನ್ನ ಮಾಡಿ, ಜನಕ್ಕೆ ಯೂಸ್ ಆಗುವಂಥ ಕಂಟೆಂಟ್ಗಳನ್ನ ಮಾಡಿ. ನಿಮ್ಮ ಚಾನಲೇ ಅಲ್ವಾ ಗ್ರೋತ್ ಆಗೋದು. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಒಂದು ಆಪ್ಷನ್ಸ್ಗಳನ್ನ ಆನ್ ಮಾಡೋದ್ರಿಂದ ಅಥವಾ ಆಫ್ ಮಾಡೋದ್ರಿಂದ ಇಲ್ಲ ಟ್ಯಾಗ್ಸ್ ಹ್ಯಾಶ್ಟ್ಯಾಗ್ಗಳು ಹಾಕೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ವ್ಯೂಸ್ ಬರೋದಿಲ್ಲ, ಸಬ್ಸ್ಕ್ರೈಬರ್ಸ್ ಬರೋದಿಲ್ಲ, ವಾಚ್ ಅವರ್ಸ್ ಬರೋದಿಲ್ಲ. ಓಕೆನಾ? ಸೊ ಟ್ಯಾಗ್ಸ್ ಹ್ಯಾಶ್ಟ್ಯಾಗಿಂದ ಒಂದು ಲೆವೆಲಿಗೆ ರೀಚ್ ಆಗ್ಬೋದು, ಒಂದು 30 to 40% ರೀಚ್ ಆಗ್ಬೋದು ಅಷ್ಟೇ. ಅದಕ್ಕಿಂತ ಮ್ಯಾಕ್ಸಿಮಮ್ ನಿಮ್ಗೆ ರೀಚ್ ಆಗಲ್ಲ. ಸೊ ನೀವು ಕ್ವಾಲಿಟಿ ಕಂಟೆಂಟ್ ಕೊಟ್ಟರೆ ಮಾತ್ರ ರೀಚ್ ಆಗುತ್ತೆ. ಸೊ ಇದನ್ನು ಫಸ್ಟು ಥಿಂಕ್ ಮಾಡಿ. ಸೊ ಇದು ಮೊದಲನೇ ಒಂದು ಮಿಸ್ಟೇಕ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಆದಷ್ಟು ಇದನ್ನು ಯೋಚನೆ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಫೇಕ್ ವೀಡಿಯೋಸ್ಗಳನ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಇದು ಮೊದಲನೇ ಒಂದು ಮಿಸ್ಟೇಕು. ಎರಡನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ತುಂಬ ಜನ ಶಾರ್ಟ್ಕಟ್ಗಳನ್ನ ಹುಡುಕ್ತಾರೆ. ಸೊ ಶಾರ್ಟ್ಕಟ್ ಹೆಂಗೆ ಹುಡುಕ್ತಾರೆ? ಈಗ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇದೇ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಬೇಕು ಅಂದರೆ ನಾನು ಬ್ಯಾಕ್ ಎಂಡಲ್ಲಿ ತುಂಬಾ ವರ್ಕ್ ಮಾಡಿರ್ತೀನಿ. ಒಂದು ಕಾನ್ಸೆಪ್ಟ್ ಹುಡುಕಿರ್ತೀನಿ. ಎರಡನೇದಕ್ಕೆ ನಾನು ಏನು ಮಾತಾಡಬೇಕು, ನಾನು ನಿಮಗೆ ಏನು ತಿಳಿಸ್ಬೇಕು ಅನ್ನೋದ್ರ ಮೇಲೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿರ್ತೀನಿ. ಮೂರನೇದಾಗಿ ವಿಡಿಯೋ ಶೂಟ್ ಮಾಡ್ತೀನಿ. ಆಮೇಲೆ ನಾಲ್ಕನೇದಾಗಿ ಎಡಿಟಿಂಗ್ ಮಾಡ್ತೀನಿ. ಐದನೇದಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಆರನೇದಾಗಿ ತಮ್ಮೇಲ್ ಕ್ರಿಯೇಟ್ ಮಾಡಬೇಕು. ಸೊ ಈ ರೀತಿ ಬ್ಯಾಕ್ ಎಂಡಲ್ಲಿ ತುಂಬ ವರ್ಕ್ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಒಂದು 5-10 ನಿಮಿಷ ವೀಡಿಯೋ ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಸೊ ಏನು ಬಿಡು ಸಿಂಪಲ್ ಆಗಿದೆ ವೀಡಿಯೋ ಅಂತಾರೆ. ಬಟ್ ಬ್ಯಾಕ್ ಎಂಡಲ್ಲಿ ಅಷ್ಟೇ ಕೆಲಸ ಇರುತ್ತೆ. ಸೊ ಎಡಿಟಿಂಗ್ ಅಂದರೆ ತುಂಬ ಟೈಮ್ ಬೇಕು. 3 to 4 hours ತನಕ ಟೈಮ್ ಹಿಡಿಯುತ್ತೆ. ಪಿ ರೋಲ್ ಆಗಿರ್ಬೋದು, ನಾವೇನು ತಿಳಿಸ್ತಾ ಇದ್ದೀವಿ ಅದಕ್ಕೆ ರಿಲೆವೆಂಟೆಡ್ ಫೋಟೋಸ್ಗಳಾಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು, ಇದೆಲ್ಲ ನಾವು ಇದು ಮಾಡಬೇಕು, ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಎಡಿಟಿಂಗಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ಜನಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಸೊ ಈ ರೀತಿ ಸೊ ಬ್ಯಾಕ್ ಎಂಡಲ್ಲಿ ತುಂಬಾ ವರ್ಕ್ ಇರುತ್ತೆ. ಸೊ ಇದನ್ನು ತುಂಬ ಜನ ಏನು ಮಾಡ್ತಾರೆ, ಶಾರ್ಟ್ಕಟ್ ಹುಡುಕ್ತಾರೆ. ಅಯ್ಯೋ ಇಷ್ಟೊಂದು ಯಾವ ಟೈಮ್ ಕೊಡ್ತಾನೆ, ಈಗೆಲ್ಲ ಏನು ಟೆಕ್ನಾಲಜಿ ಮುಂದುವರೆದಿದೆ, ಸಿಂಪಲ್ಲಾಗಿ ಮಾಡೋಣ ಅಂತ ತುಂಬ ಜನ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತಾರೆ. ಜೊತೆಗೆ ಯೂಟ್ಯೂಬರು ಕೂಡ ಸಾಕಷ್ಟು ಯೂಟ್ಯೂಬರ್ಸ್ಗಳು ಕಾಪಿ ಪೇಸ್ಟ್ ಮಾಡಿ ನೀವು ಲಕ್ಷ ಅರ್ನ್ ಮಾಡ್ಬೋದು, ಕೋಟಿ ಅರ್ನ್ ಮಾಡ್ಬೋದು. ಅಲ್ಲ ಏನು ಹೇಳ್ತಾ ಇದ್ದಾರೆ ಜನಗಳಿಗೆ ಅಂತ ನಾನು ಅದನ್ನು ನನಗೆ ಹೇಳ್ತಾ ಇರೋದು. ಯೂಟ್ಯೂಬಲ್ಲಿ ಸ್ನೇಹಿತರೆ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ಕಾಪಿ ಪೇಸ್ಟ್ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ಸ್ ಆಗಲ್ಲ. ಹಂಗೆ ಮಾಡೋದಂದರೆ ಯೂಟ್ಯೂಬಲ್ಲೇ ದುಡ್ಡು ಕತ್ತಾನೆ. ಸೊ ನಮಗೆಲ್ಲ ಯಾಕೆ ದುಡ್ಡು ಕೊಡಬೇಕು, ನಾವೆಲ್ಲ ಯಾಕೆ ಇಷ್ಟೊಂದು ವೀಡಿಯೋ ಮಾಡಬೇಕು? ಸೊ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡಿರೋ ಒಂದು ವೀಡಿಯೋ ಜನ್ರೇಟ್ ಮಾಡ್ತು ಅಂದರೆ ಅದು ಮಾನಿಟೈಸೇಷನ್ ಆನ್ ಆಗಲ್ಲ ಆ ಚಾನಲ್ಲು. ಇನ್ ಕೇಸ್ ಆನ್ ಆಗಿದ್ರು ಡಿಸೇಬಲ್ ಮಾಡ್ತಾರೆ. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಜನ ಕೇಳ್ತಾರೆ, ಬ್ರೋ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡ್ಬೋದಾ ಅಂತ. ಸೊ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಬೋದು ನೀವು. ಸೊ ಸ್ಕ್ರಿಪ್ಟ್ ಆರಾಮಾಗಿ ಬರ್ಕೊಡುತ್ತೆ. ಅದು ನೀವು ಯಾವ ರೀತಿ ಜನಕ್ಕೆ ರೀಚ್ ಮಾಡ್ತೀರಾ ಅನ್ನೋದು ಅದು ನಿಮ್ಮ ಮೇಲಿರುತ್ತೆ. ಸೊ ಸ್ಕ್ರಿಪ್ಟೆಲ್ಲ ಅದು ಬರ್ಕೊಡುತ್ತೆ. ನೀವು ಯಾವ ರೀತಿ ಜನಕ್ಕೆ ಕನ್ವೆ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದು ಕಾಪಿ ಆಗಲ್ಲ.
ಸೊ ಜಸ್ಟ್ ಒಂದು ಇನ್ಫಾರ್ಮೇಷನ್ ತಿಳ್ಕೊತೀರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ. ಸೊ ಇದು ಮಾಡ್ಬೋದು. ಅದು ಬಿಟ್ಟರೆ ಚಿಕ್ಕ ಪುಟ್ಟ ಬಿ ರೋಲ್ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡಿಸ್ಕೋಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ರೋಡ್ದು ಒಂದು ವಿಡಿಯೋ ಕ್ಲಿಪ್ ಹಾಕ್ಬೇಕಿರುತ್ತೆ ಬಿ ರೋಲ್ಗೆ. ಸೊ ಅದು ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನೀವು ರೋಡ್ ಕ್ಲಿಪ್ನ ಇದು ಮಾಡಿಸ್ಕೋಬೋದು, ಜನ್ರೇಟ್ ಮಾಡಿಸ್ಕೋಬೋದು. ಸೊ ಅದು ಬಿಟ್ಟರೆ ಏನಾದ್ರು ಒಂದು ಸ್ಟೋರಿ ಟೆಲಿಂಗ್ ಹೇಳ್ತಿದ್ದೀರಾ ಅಂದರೆ ಸಣ್ಣ ಪುಟ್ಟದ್ದು ಒಂದೊಂದು ಚಿಕ್ಕ ಚಿಕ್ಕ ಬೈಟ್ ಮಾತ್ರ ನೀವು ಇದು ಮಾಡ್ಬೋದು. ಒಂದು ವೀಡಿಯೋದಲ್ಲಿ ಇಂದ ಏನು ಬಿ ರೋಲ್ ಕ್ರಿಯೇಟ್ ಮಾಡ್ತೀರೋ ವೀಡಿಯೋಸ್ಗಳು, ಸೊ ಆ ಕ್ಲಿಪ್ಸ್ಗಳು ಕೇವಲ 30 to 40% ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಇನ್ ಕೇಸ್ ಅದು ಜಾಸ್ತಿ ಇತ್ತು ಅಂದರೆ ಡಿಮಾನಿಟೈಸ್ ಆಗುತ್ತೆ, ಮಾನಿಟೈಸೇಷನ್ ಹಾಳಾಗಲ್ಲ, ಜೊತೆಗೆ ರೀಯೂಸ್ ಕಂಟೆಂಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು. 30 to 40% ಮಾತ್ರ ಅಲೋಡ್ ಈ ಒಂದು ಯೂಟ್ಯೂಬಲ್ಲಿ. ಸೊ 100% ನೀವು ಇಂದ ವೀಡಿಯೋಸ್ಗಳನ್ನ ಜನ್ರೇಟ್ ಮಾಡೋಕ್ಕಾಗಲ್ಲ. ಮತ್ತು ತುಂಬ ಜನ ವಾಯ್ಸ್ನ ಡಬ್ ಮಾಡಿಸ್ಬೋದಾ ಅಂತ ಹೇಳ್ತಾರೆ. ಸೊ ವಾಯ್ಸ್ ಎಲ್ಲ ಡಬ್ಬಿಂಗ್ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳ್ದಂಗೆ ಜಸ್ಟ್ ಒಂದು ಸ್ಕ್ರಿಪ್ಟ್ ಬರ್ಸ್ಕೊಬೋದು, ಅದು ಬಿಟ್ಟರೆ ಒಂದು 10 to 20 seconds ಒಂದು ಬಿ ರೋಲ್ ಕ್ರಿಯೇಟ್ ಮಾಡಿಸ್ಕೋಬೋದು. ಸೊ ಇದನ್ನು ಕೂಡ ನೀವು ನೋಡ್ಕೊಬೇಕಾಗುತ್ತೆ. ಸೊ ತುಂಬ ಜನ ಇದು ಮಾಡ್ತಾರೆ, ಶಾರ್ಟ್ಕಟ್ಗಳನ್ನ ಹುಡುಕ್ತಾರೆ. ಸೊ ಇಷ್ಟೊಂದೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು, ಏನೇ ಮಾಡಿಸ್ಬಿಡೋಣ ಅಂತ. ಸೊ ಅದು ನಡೆಯೋದಿಲ್ಲ ಸ್ನೇಹಿತರೆ. ಇದು ಎರಡನೇ ಒಂದು ಮಿಸ್ಟೇಕು. ಸೊ ಮೂರನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ತುಂಬ ಜನಕ್ಕೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಅನ್ಕೊಂತಾರೆ. ಸೊ ಅಂದರೆ ಯಾರ್ದೋ ಒಬ್ರದ್ದು ವಿಡಿಯೋ ನೋಡ್ತಾರೆ, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಇದೆ ಅಂತ ತುಂಬ ಜನ ಹೇಳಿರ್ತಾರೆ. ಸೊ ಅದು ನೋಡ್ತಾರೆ, ಹೌದಾ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಇದೆಯಾ, ಹಾಗಾದ್ರೆ ಹೆಂಗೆ ಯೂಟ್ಯೂಬ್ ಮಾಡೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಹಾಕೋದು ಹೆಂಗೆ, ಮತ್ತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೆಂಗೆ. ಸೊ ಈ ಥರ ಎಲ್ಲ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಹಾಗೇನು ಮಾಡ್ತಾರೆ, ಯೂಟ್ಯೂಬ್ ಕೋರ್ಸ್ ಅಂತ ಏನಾದ್ರು ಇದೆಯಾ, ಅಥವಾ ಯೂಟ್ಯೂಬ್ ಮೇಲೆ ಏನಾದ್ರು ಯಾರು ಕೋರ್ಸ್ಗಳು ಕೊಡ್ತಾ ಇದ್ದಾರಾ ಅದ್ರ ಮೇಲೆ ಸರ್ಚ್ ಮಾಡ್ತಾರೆ. ಸೊ ಅದೇ ಟೈಮಲ್ಲಿ ನಿಮಗೆ ಕೆಲವೊಂದು ಆ್ಯಡ್ಸ್ಗಳು ನೋಡ್ಬೋದು. ನೀವು ಯೂಟ್ಯೂಬ್ ಕೋರ್ಸ್ ಇದೆ, ತುಂಬ ಕಮ್ಮಿ ಬೆಲೆಗಿದೆ ಅಂತ ಅವ್ರು ಹೇಳ್ಬೋದು. ಸೊ ಯಾವುದು ಕೂಡ ಇವತ್ತಿಗೆ ಯೂಟ್ಯೂಬ್ ಕೋರ್ಸು ಕಮ್ಮಿ ಬೆಲೆಯಿಲ್ಲ. ಪ್ರತಿಯೊಬ್ಬರು ಇವಾಗ ಯೂಟ್ಯೂಬ್ ಕೋರ್ಸ್ ಕೊಡ್ತಾ ಇದ್ದಾರೆ ಅಂದರೆ 10,000, 15,000, 20,000 ಒಂದು ಯೂಟ್ಯೂಬ್ ಕೋರ್ಸ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಯೂಟ್ಯೂಬ್ ಕೋರ್ಸಿಗೆ ಜಾಯ್ನ್ ಆಗಬೇಡಿ. ಸೊ ತುಂಬ ಜನ ಈ ವಿಡಿಯೋ ನೋಡ್ಬೋದು, ಯೂಟ್ಯೂಬ್ ಕೋರ್ಸ್ ಮಾಡ್ತಾ ಇರೋರು ಕೂಡ ನೋಡ್ಬೋದು. ಸೊ ನನಗೇನು ತೊಂದರೆ ಇಲ್ಲ ಅದು. ಸೊ ಯೂಟ್ಯೂಬ್ ಕೋರ್ಸ್ ನೀವು ಜಾಯ್ನ್ ಆಯಿತು ಅಂದರೆ ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳ್ತೀನಿ. ಸೊ ಅವ್ರೇನೋ ನಿಮಗೆ ಸಣ್ಣ ಪುಟ್ಟ ಆಸೆ ತೋರಿಸ್ಬೋದು, ಕಾಪಿರೈಟ್ ಮ್ಯೂಸಿಕ್ಗಳನ್ನ ನಾವು ಕೊಡ್ತೀವಿ, ಮತ್ತು ಯೂಟ್ಯೂಬ್ ಚಾನಲ್ ಶುರು ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀವಿ, ನಮ್ಮ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಹೇಳ್ಕೊಡ್ತೀವಿ, SEO ಬಗ್ಗೆ ಹೇಳ್ಕೊಡ್ತೀವಿ ಅಂತ ತುಂಬ ಜನ ನಿಮಗೆ ಆಸೆ ಹುಟ್ಟಿಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಗೆ ಅದರಿಂದ ಯೂಸ್ ಆಗೋಲ್ಲ. ಸೊ ಇಲ್ಲಿ ನೀವು ಎಷ್ಟು ಶ್ರಮ ಆಗ್ತಿರೋ, ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟಕ್ಕೆ ನಿಮಗೆ ಸಕ್ಸಸ್ ಸಿಗೋದು. ಯೂಟ್ಯೂಬ್ ಕೋರ್ಸಿಂದ ಯಾವುದೇ ಕಾರಣಕ್ಕೂ ನಿಮಗೆ ಸಕ್ಸಸ್ ಸಿಗಲ್ಲ ಸ್ನೇಹಿತರೆ. ಇದನ್ನು ಕೂಡ ನಾನು ಹೇಳ್ತೀನಿ. ನಿಮಗೆ ಯೂಟ್ಯೂಬ್ ಚಾನಲ್ ಶುರು ಮಾಡೋದಕ್ಕೆ ಗೊತ್ತಾಗ್ತಿಲ್ವಾ, ಸರ್ಚ್ ಮಾಡಿ, ಯೂಟ್ಯೂಬಲ್ಲೇ ಫ್ರೀಯಾಗೆ ವೀಡಿಯೋಸ್ಗಳು ಸಿಗುತ್ತೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಅಪ್ಲೋಡ್ ಯೂಟ್ಯೂಬ್ ವಿಡಿಯೋ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್. ಸೊ ಈ ಥರ ನೀವು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡ್ತಾದ್ರೆ ಸಾಕಷ್ಟು ವೀಡಿಯೋಸ್ಗಳು ಬಂದೇ ಬರುತ್ತೆ ನಿಮಗೆ. ಸೊ ನೀವು ಆ ಒಂದು ವೀಡಿಯೋಸ್ಗಳನ್ನ ನೋಡಿಕೊಂಡೆ ಯೂಟ್ಯೂಬ್ ಶುರು ಮಾಡ್ಬೋದಲ್ವಾ. ಇದು ವೀಡಿಯೋ ಎಡಿಟಿಂಗ್ ಮಾಡ್ತೀರಾ, ಅದು ಕೋರ್ಸ್ ತಗೊಳ್ಳಿ. ಯಾಕಂದರೆ ವಿಡಿಯೋ ಎಡಿಟಿಂಗ್ ಕೋರ್ಸಲ್ಲಿ ತುಂಬ ನಾಲೆಡ್ಜ್ ಇರಬೇಕು. ವಿಡಿಯೋ ಎಡಿಟಿಂಗ್ ಕೋರ್ಸ್ ಬೇಕಾದ್ರೆ ಜಾಯ್ನ್ ಆಗಿ, ವರ್ತಿದೆ. ಸೊ ಅದು ಒಪ್ಕೊಂತೀನಿ. ಸೊ ಅದು ಬಿಟ್ಬಿಟ್ಟು ನೀವು ಈ ಯೂಟ್ಯೂಬ್ ಕೋರ್ಸಿಗೆ ನೀವು ಜಾಯ್ನ್ ಆಗೋದು ವರ್ತ್ ಅಲ್ಲ. ಸೊ ಇದೊಂದು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಯೂಟ್ಯೂಬ್ ರೂಲ್ಸ್ ತಿಳ್ಕೊಬೇಕಾ, ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಇನ್ ಕನ್ನಡ ಅಥವಾ ಇದು ಹಿಂದಿ, ಇಂಗ್ಲೀಷ್, ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ಗಳು ಬೇಕೋ ಅದು ಸರ್ಚ್ ಮಾಡಿದ್ರೆ ಮುಗೀತು. ಸೊ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಬೇಕಾ, ಕಾಪಿರೈಟ್ ಸ್ಟ್ರೈಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸೊ ಈ ಥರ ಸರ್ಚ್ ಮಾಡ್ತು ಅಂದರೆ ಮುಗ್ದೇ ಹೋಯಿತು. ಸೊ ಯೂಟ್ಯೂಬಲ್ಲೇ ಫ್ರೀಯಾಗೆ ಸಾಕಷ್ಟು ಜನ ವೀಡಿಯೋ ಮಾಡ್ತಾರೆ. ಸೊ ಅದನ್ನು ತಿಳ್ಕೊಂಡ್ರು ಸಾಕು. ನಿಮಗೆ ಒಂದು ಬೇಸಿಕ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಮತ್ತು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳ್ಕೊಂಡ್ರು ಸಾಕು. ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ಸೊ ಇದೊಂದು ನಾನು ಹೇಳ್ತೀನಿ. ಸೊ ತುಂಬ ಜನ ಯೂಟ್ಯೂಬ್ ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ ನನ್ನನ್ನು ಕೂಡ ಕೇಳಿದರು, ಆಗ್ಬೋದಾ, ವರ್ತಿದೆಯಾ ನಮಗೆ ಅಂತ. ಸೊ ದಯವಿಟ್ಟು ಜಾಯ್ನ್ ಆಗಬೇಡಿ. ಅದರಲ್ಲೂ ಎಸ್ಪೆಷಲಿ ನನ್ನ ಚಾನಲ್ ನೋಡೋರು ತುಂಬ ಜನ ಮಿಡಲ್ ಕ್ಲಾಸ್ ಇದ್ದೀರಾ. ಸೊ ಹಂಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡಲ್ಲ. ಸೊ ನಿಮ್ಮ ಹತ್ರ ದುಡ್ಡಿದೆಯಾ, ನಾನು ಖರ್ಚು ಮಾಡ್ತೀನಿ, ನನ್ನ ಹತ್ರ ದುಡ್ಡಿದೆ ಅಂದರೆ ಯು ಕ್ಯಾನ್ ಜಾಯ್ನ್, ನನಗೇನು ತೊಂದರೆ ಇಲ್ಲ. ಸೊ ದುಡ್ಡಿಲ್ಲ ಅನ್ನೋರು ದಯವಿಟ್ಟು ಫ್ರೀಯಾಗೆ ಯೂಟ್ಯೂಬಲ್ಲೇ ವೀಡಿಯೋಸ್ಗಳು ನೋಡ್ಕೊಂಡು ನೀವು ಚಾನಲ್ ಸ್ಟಾರ್ಟ್ ಮಾಡಿ. ಮಧ್ಯ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುತ್ತೆ. ಆ ಥರ ಪ್ರಾಬ್ಲಮ್ಸ್ ಇದ್ದರೆ ನಾನು ಸ್ಕ್ರೀನಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.
ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡಿಕೊಡ್ತೀನಿ. ನನ್ನಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅಂದರೆ ಸೊ ಅದನ್ನು ಕೂಡ ಸಾಲ್ವ್ ಮಾಡಿಕೊಡ್ತೀನಿ. ಬಟ್ ಸಮ್ ಅಮೌಂಟ್ಸ್ ಚಾರ್ಜ್ ಮಾಡ್ತೀನಿ, ಬಿಕಾಸ್ ಆಫ್ ನನ್ನ ಒಂದು ಖರ್ಚು ಕೂಡ ಇರುತ್ತೆ. ಸೊ ಅದನ್ನು ಕೂಡ ನಾನು ನೋಡಬೇಕು. ಹಾಗಾಗಿ ನಾನು ತುಂಬ ಏನು ಅಮೌಂಟ್ ಚಾರ್ಜ್ ಮಾಡಲ್ಲ. ಸೊ ತುಂಬ ಅಫೋರ್ಡಬಲ್ ಪ್ರೈಸಿಗೆ ನಾನು ಇದು ಮಾಡಿಕೊಡ್ತೀನಂತೆ. ಸೊ ನೀವು ನನ್ನನ್ನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಯೂಟ್ಯೂಬಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳು ಬಂದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ರೀತಿ ಒಂದು 3 ಮಿಸ್ಟೇಕ್ ಅಂತ ಹೇಳ್ಬೋದು. ಅದು ಕೂಡ ಹೊಸ ಯೂಟ್ಯೂಬರ್ಸ್ಗಳು ಮಾಡ್ತಾಯಿರೋ 3 ಮಿಸ್ಟೇಕು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಶೇರ್ ಮಾಡಿ. ಎಸ್ಪೆಷಲಿ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಶುರು ಮಾಡಬೇಕು ಅಂತ ಇದ್ದಾರೆ ಅವ್ರುಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೊಂದು ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.